ರಾಜೀನಾಮೆ ಕೋರಿ ಆಲ್ಮೋಸ್ಟ್ ಬಿಜೆಪಿ ಜೆಡಿಎಸ್ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ದೊಡ್ಡ ಪ್ರೊಟೆಸ್ಟೇ ಮಾಡಿದ್ದಾರೆ ವಿಧಾನಸೌಧದಲ್ಲಿ. ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಕೊಡ್ಬೇಕಂತ. ನಿಜಕ್ಕೂ ಕೊಡ್ಬೇಕಾ ಸಿದ್ದರಾಮಯ್ಯ ಅವರು? ಯಾವ ಕಾರಣಕ್ಕೆ ಕೊಡ್ಬೇಕು ಮೇಡಮ್ ಅವ್ರು ರಾಜೀನಾಮೆ? ಅವ್ರು ಕೊಡಬೇಕು ಅನ್ನೋದು ಬರೀ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಹೇಳ್ತಾರೆ ಹೊರತು ಯಾವ ಕಾನೂನಲ್ಲಿಲ್ಲ, ಯಾವ ಲೀಗಲಲ್ಲಿಲ್ಲ. ರಾಜ್ಯಪಾಲರು ಹೋಗಿ ಇವತ್ತು ಒಂದು ಬಿ ಜೆ ಪಿ ಜೆ ಡಿ ಎಸ್ ಒಂದು ಏಜೆಂಟ್ ಆಗ್ಬಿಟ್ಟಿದ್ದಾರೆ. ಈ ರಾಜ್ಭವನ್ನ ಏಜೆಂಟ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ ಒಂದು ಏಜೆಂಟ್ ಥರ ಆಫೀಸ್ ಮಾಡ್ಕೊಂಡು ಅವ್ರನ್ನ ಇವತ್ತು ಸರ್ಕಾರಕ್ಕೆ ಇಲ್ಲೇ ತಳೆದ ಒಂದು ತೊಂದರೆ ಕೊಡೋದು. ಇವಾಗ ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ ಹಗರಣಗಳಿದೆ, ಯಡಿಯೂರಪ್ಪ ಅವ್ರ ಮೇಲೆ ಕೂಡ ಇದೆ. ಅದನ್ನೆಲ್ಲ ನಾವು ಆಚೆ ತೆಗಿತೀವಿ ಅಂತಾನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಈಗ ಇಲ್ಲ ಸಲ್ಲದ ಸಿದ್ದರಾಮಯ್ಯ ಮೇಲೆ ಆಪಾದನೆ ಮಾಡ್ತಾಯಿದ್ರು, ಬರೇ ಇಲ್ಲ ಸಲ್ಲದ ಆಪಾದನೆ ಮಾಡಿದ್ರು. ಈಗ ನಿಜವಾಗ್ಲೂ ಕುಮಾರಸ್ವಾಮಿ ಮೇಲೆ ಇರೋ ಹಗರಣನೆಲ್ಲ ತೆಗೆದು ಬಿಟ್ಬಿಡೋಣ ಬಿಡಿ. ಈಗ ಮಾಡದೇ ಇಲ್ದಿರೋರಿಗೆ ಮಾಡೋರೆ ಅಂತ ಹೇಳಿದಾಗ ಮಾಡಿರೋರು ಇಲ್ಲಿ ಮುಂದೆ ಹಿಂದೇನೆ ಅವರಲ್ಲ. ಈಗ ಅವ್ರದ್ದೇ ಸತ್ಯ ಗೊತ್ತಾಗ್ಬಿಡ್ಲಿ. ಇವತ್ತು ಯಾವುದೋ ಒಂದು ಪೇಪರ್ ಆರ್ಟಿಕಲ್ ಇದೆ, ಕುಮಾರಸ್ವಾಮಿ ಅವ್ರು ಯಾರಿಗೋ ಸ್ಕೂಲ್ ಮೇಸ್ಟ್ರಿಗೆ ಕೈ ಕಚ್ಬಿಟ್ಟು ಹೋಗ್ಬಿಟ್ಟಿದ್ರಂತೆ, ಓಡೋಗ್ಬಿಟ್ಟಿದ್ರಂತೆ. ಟಿ ಸಿ ಕೊಟ್ಬಿಟ್ಟು ಅವ್ರಿಗೆ ಕಾಲೇಜಿಂದ ಹೊರಗಾಕಿದ್ರಂತೆ. ಇವತ್ತು ಪೇಪರ್ಲಿದೆ ಅದು. ಆ ಥರ ಕುಮಾರಸ್ವಾಮಿ ಅವರು ಕೂಡ ತನಿಖೆ ಆಗಲಿ ಅಂತ ಅವ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಏರೋಣ ಅಂತ 100% ಮಾಡಲೇಬೇಕು. ಇವತ್ತು ಯಾರು ಈಗ ಮಾಡಬೇಕು ಅಂತ ಕುಮಾರಸ್ವಾಮಿ ಮೇಲೂ ಮಾಡಬೇಕು, ಮತ್ತು ಆರ್ ಅಶೋಕ್ ಮೇಲೂ ಮಾಡಬೇಕು, ಯಡಿಯೂರಪ್ಪನ ಮಗನ ಮೇಲೂ, ರಾಘವೇಂದ್ರನ ಮೇಲೂ ಮಾಡಬೇಕು, ವಿಜೇಂದ್ರನ ಮೇಲೂ ಮಾಡಬೇಕು. ಕುಮಾರಸ್ವಾಮಿ ಅವ್ರ ಮೇಲೆ ತನಿಖೆ ಆಗಲೇಬೇಕು. ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ ಹಗರಣ ಮಾಡಿಲ್ಲ, ಅವರು ಮಾಡೋದು ಇಲ್ಲ. ಅವರು ಜನ ಮೆಚ್ಚಿನ ನಾಯಕ. ಅವರು ಸಿ ಎಮ್ ಆಗಿ ಇರ್ತಾರೆ, ಮುಂದಕ್ಕೂ ಇರ್ತಾರೆ. ಅವರು ಡಾಕ್ಯುಮೆಂಟ್ಸೇ ಇಲ್ಲ. ಒಬ್ಬ ಕ್ಯಾಂಡಿಡೇಟ್ಸು ಸಿ ಎಮ್ ಆಗಿದ್ದಾಗ ಅವ್ರ ಹೆಸರಲ್ಲೇ ಯಾವ್ದಾರು ಇದ್ದರೆ ಅವರು ಆ ಥರ ಮಾಡ್ಬೋದು. ಅವ್ರ ವೈಫು ಮತ್ತು ಇನ್ನೊಬ್ಬರು ಸಂಬಂಧಿಕರು ಈ ಥರದೆಲ್ಲ ಅವ್ರದ್ದು ಹಗರಣ ಬಂದಾಗ ಅವ್ರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಆ್ಯಸ್ ಅ ರೈಟ್ಸ್ ಪರ್ಸನ್ ಈಸ್ ಕ್ರೈಮ್ ಆಗಿದ್ದರೆ ಮಾಡ್ಬೋದು. ಮೂಢ ಹಗರಣದಲ್ಲಿ ಅವ್ರು ಸಿಗಾಕೊಂಡಿದ್ದಾರೆ. ಯಾರು ಸಿಗಾಕೊಂಡಿದ್ದಾರೆ? ಅವ್ರ ಜಂಟಿ ವೈಫ್ ಆಗಿದ್ದಾರೆ. ಅವ್ರ ವೈಫ್ ಆಗಿದ್ದಾರೆ, ಅಡ್ಮಿಷನ್ ಅವ್ರಿಗೆ ಮಾಡ್ತಾರಾ? ವೈಫ್ ಮಾಡ್ತಾರಾ? ಇಲ್ಲ ಅಲ್ವಾ? ಅವ್ರದ್ರಲ್ಲಿ ಯಾವ್ದಾರು ಇದೆಯಾ? ಇಲ್ಲ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆ್ಯಸ್ ದ ರೈಟ್ಸ್ ಇರೋದು ರಾಜೀನಾಮೆ ಕೊಡೋದಲ್ಲೇ ಅಡ್ಮಿನ್ ಮಾಡ್ಬೋದು. ಏನಾರು ಅದಕ್ಕೆ ಬೈಂಡೆಡ್ ಆಗಿದ್ದರೆ ನ್ಯಾಯಾಲಯ ಏನಾರು ಕೋರ್ಟ್ ಕೊಡುತ್ತೆ, ಅದು ಹೊರಟಿಡಿಂಗೆ ಆಕ್ಸೆಪ್ಟ್ ಮಾಡ್ಕೋಬೋದು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಈಗಿನ ಇದರಲ್ಲೆಲ್ಲ ತುಂಬಾ ಅಪ್ಸೆಟ್ ಮಾಡ್ತಾರೆ. ಎಲ್ಲ ಕಡೆಯಿಂದ ಇ ಡಿಗಳು ಮತ್ತು ಇನ್ನೊಬ್ಬರನ್ನ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ತೊಂದರೆ ಕೊಡ್ತಾರೆ ಹೊರತು ಒಳ್ಳೆ ರೀತಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಅಡ್ಮಿನ್ನೇ ಮಾಡ್ಕೊಂಡು ಹೋಗ್ಬೋದು. ಕೋರ್ಟ್ ಹೇಳಿದ್ರೆ ಇಟ್ಸ್ ಅಕ್ಸೆಪ್ಟೆಡ್, ಕಾನ್ಸ್ಟಿಟ್ಯೂಷನ್ ಬೈಂಡು. ಅದು ಬಿದ್ದರೆ ಬೇರೆ ಏನಿಲ್ಲ. ನನ್ನ ಅನಿಸಿಕೆ ಅಷ್ಟೇ. ಇನ್ನೊಂದು ಕೇಜ್ರಿವಾಲು ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಆ ಕೇಜ್ರಿವಾಲ್ ಡಿಫ್ರೆಂಟ್ ಟೈಪ್ ಆಫ್ ಕೇಸಸ್ ಇದು. ಕೇಜ್ರಿವಾಲ್ ಇದಕ್ಕೂ ಕಂಪೇರ್ ಮಾಡಬಾರ್ದು. ಹೆಂಗೆ ಹೇಳ್ತೀರಾ? ಕೇಜ್ರಿವಾಲ್ ಡಿಫ್ರೆಂಟ್ ಟೈಪ್. ಅವರ ಅವರ ಜೈಲಲ್ಲೇ ಇದ್ಕೊಂಡು ಅಡ್ಮಿನ್ ಮಾಡ್ತಾ ಇದ್ದಾರೆ, ಅದು ಬೇರೆ. ಇದು ಆ ಕೇಸ್ಗಳಲ್ಲ. ಇವರಲ್ಲಿ ಏನಿದೆ, ಎಲ್ಲ ಮಿಕ್ಸಪ್ ಪಾರ್ಟಿಗಳೆಲ್ಲ ಹಗರಣಗಳಿವೆ ಅಂತ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರಲ್ಲ, ಅದನ್ನೆಲ್ಲ ಹೈಲೈಟ್ ಮಾಡಿ ಫಸ್ಟ್ ತನಿಖೆ ಆಗಲಿ. ನೀವು ಹೆಂಗೆ ನೀವು ಅಪರಾಧಿ ಅಂತ ಹೇಳ್ತೀರಿ? ಅಪರಾಧಿ ಅಂದ ತಕ್ಷಣ ನಾನು ನಿರಪರಾಧಿ ಆಗ್ಬೋದು. ಆಮೇಲೆ ತಿರ್ಗಿ ಅಧಿಕಾರ ಯಾಕೆ ಬರಬೇಕು? ಅಧಿಕಾರದಲ್ಲಿ ಏನಾದ್ರು ಕೊಂಚಿದ್ದು, ಅವೇನೋ ಫೈನಾನ್ಷಿಯಲ್ ಆಸ್ಪೆಕ್ಟಲ್ಲಿ ಏನು ಪ್ರಾಬ್ಲಮ್ ಆಗಿದ್ದರೆ ಅವರೇ ಮಾಡಿದರೆ, ಅವರೇ ಸಿಗ್ನೇಚರ್ ಇದ್ದರೆ ಅವ್ರದ್ದು ಆ ಪೀರಿಯಡ್ ಅಲ್ವಲ್ಲ. ಅವ್ರ ಅಡ್ಮಿನ್ ಅವಾಗ ಇರಲಿಲ್ಲ, ಬೇರೆ ಸರ್ಕಾರ ಇತ್ತು. ಆ ಸರ್ಕಾರದಲ್ಲೂ ಅದನ್ನು ಮಾಡ್ಕೊಂಡಿರೋದು. ಆವಾಗ ಅವರೆಲ್ಲ ಕೊಟ್ಟಿದ್ದಾಗ ಅವರು ಕೇಳಿದ್ದಕ್ಕೆ ಇವ್ರು ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿರ್ಬೋದು ಮೇ ಬಿ. ಇವರು ಅಡ್ಮಿನಲ್ಲಿ ಏನು ಆಗಿಲ್ವಲ್ಲ. ನಾನು ಅಧಿಕಾರಕ್ಕೆ ಬಂದಾಗ ನಾನೇನು ಹಿಂದೆ ಏನೋ ಮಾಡಿದರೆ ಅದು ಲೆಕ್ಕಾಚಾರಕ್ಕಲ್ಲ. ಸಾರ್ವಜನಿಕವಾಗಿ ಸಿವಿಲ್ ರೈಟ್ಸಲ್ಲಿ ಎಲೆಕ್ಟೆಡ್ ಬಾಡಿ ಬಂದಾದಾಗ ನಂದೇನು ಪರ್ಸ್ನಲ್ ಏನು ಇಲ್ವಲ್ಲ ಅಲ್ಲಿ. ಈಗ ಅಡ್ಮಿನಲ್ಲಿ ಪೀರಿಯಡ್ ಆಫ್ 5 ಇಯರ್ಸಲ್ಲಿ ಏನಿದೆ ಅವ್ರದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ, ಅವರ ಆರೋಪ ಎಷ್ಟು ಬೇಕಾದ್ರೂ ಮಾಡ್ಬೋದು, ಸಾಬೀತಾಗಬೇಕಲ್ಲ. ಅದರಿಂದ ಅವರು ಅಲ್ಲೇ ಇದ್ಕೊಂಡು ಬೇಕು ಅಡ್ಮಿನ್ ಮಾಡಲಿ. ಇವರು ಕೋರ್ಟು ಕಚೇರಿ ಏನಿದಿಲ್ಲ, ಬೇರೆ ಎಷ್ಟೋ ಕೇಸ್ಗಳಿವೆ ಇವ್ರದ್ದು ಯಾರು ಗವರ್ನರ್ ಬಗ್ಗೆ. ಅದನ್ನೆಲ್ಲ ಇಟ್ಬಿಟ್ಟು ಇವ್ರಿಗೆ ಯಾಕೆ ಬೆಳಗ್ಗೆ ಕೊಟ್ಟು ಸಾಯಂಕಾಲ ಯಾಕೆ ಅವ್ರು ನೋಟಿಸ್ ಕೊಟ್ಟರು? 300 ನೋಟಿಸ್ ಇದೆ, 300 ಪೇಜ್ ನೋಟಿಸ್ ಇದೆ. ಅವರು ಸ್ಟಡಿ ಮಾಡಿದಲ್ಲಿ ಯಾಕೆ ಕೊಟ್ಟರು ಗವರ್ನರು? ಬೇರೆ ಬೇರೆ ಎಲ್ಲ ಅವ್ರಿಗೆ ಮಸಿ ಬೆಳಿಬಾರ್ದು. ಆ್ಯಸ್ ಎ ಚೇರ್ಪರ್ಸನ್ನು ಅವ್ರು ಕೊಟ್ಟಿರ್ಬೋದು ಮೇ ಬಿ, ಅದನ್ನು ನಾವು ಹೇಳಲಿಕ್ಕಾಗಲ್ಲ. ಬಟ್ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡೋದ್ರಲ್ಲಿ ಅವಶ್ಯಕತೆ ಇಲ್ಲ. ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಹಾಕೋಣ ಅಂತ ಮೇ ಬಿ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಕುಮಾರಸ್ವಾಮಿ ಅವ್ರದಾಗಲಿ ಸಾರ್ವಜನಿಕವಾಗಿ ಯಾರೇ ತಪ್ಪು ಮಾಡಿದ್ರು ತಪ್ಪಿದಸ್ತಾರೆ. ಅಧಿಕಾರ ಇದ್ದಾಗ ಅವ್ರನ್ನ ಎನ್ಕ್ವೈರಿ ಆದಾಗ ಅದು ಆಗ್ಬೋದು, ಫೇಸ್ ಮಾಡ್ತಾರೆ ಅಷ್ಟೇ. ಆ್ಯಸ್ ಎ ಲೀಗಲ್ ಅಷ್ಟು ಮಾತ್ರ ಹೇಳಬಲ್ಲ. ಕೊಡ್ಬೇಕು ಅಂತ ಹೇಳಿ ಅಂದ್ರೆ ಬಿಜೆಪಿ ಜೆಡಿಎಸ್ ಅವರು ತುಂಬಾ ಒತ್ತಾಯ ಮಾಡಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಜನ ಕೂಡ ಸ್ವಲ್ಪ ಜನ ರಾಜೀನಾಮೆ ಕೊಡ್ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ರಾಜೀನಾಮೆ ಕೊಡ್ಬೇಕಾಗ್ತದೆ? ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅವ್ರಿಗೆ.
ಕಾರಣ ಏನಂದರೆ ಇದು ಆಗಿರೋದು 1998ರಲ್ಲಿ. ಅದು ಅವ್ರು ಬಾಂಬೆದಾಗ ಕೊಟ್ಟಿರೋದು ಹಸ್ತಕುಂಕುಮ ಅಂತ ಹೆಣ್ಮಕ್ಳಿಗೆ. ಅದು ಅವಶ್ಯಕತೆ ಏನಿಲ್ಲ. ಇವರು ಸಿದ್ದರಾಮಯ್ಯ 2014ರಲ್ಲಿ CM ಆಗಿದ್ದರು, 5 ವರ್ಷ ಇದ್ದರು. ಅವಾಗ ಏನು ಮಾಡ್ತಾಯಿದ್ರು ಇವರು 5 ವರ್ಷ? ಅವಾಗ ಎತ್ಬೋದಾಗಿತ್ತಲ್ಲ ಇದು, ಆಯಿತಾ? ಇಲ್ಲ, ಇವರು ಹುಟ್ಟಿಸ್ಕೊಂಡು ಯಾರೊಬ್ಬ ರೋಡಲ್ಲಿ ಹೋಗೋನೊಬ್ಬ ಹೋಗಿ ರಾಜ್ಯಪಾಲರಿಗೆ ಪತ್ರ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ, ಈ ಥರ ಹಿಂಗಿದೆ ಅಂತ. ಅದನ್ನು ಲೋಕಾಯುಕ್ತರು ಕೊಟ್ಟಿದ್ದಾರೆ, ಸರ್ಕಾರದವ್ರು ಕೊಟ್ಟಿದ್ದಾರೆ, ಅದ್ಮೇಲೆ ಆಕ್ಷನ್ ತಗೋಬೋದಿದ್ರು. ಬೀದಿ ಹೋದವರೆಲ್ಲ ಕೊಬ್ಬರೆ ಆಕ್ಷನ್ ತಗೊಳಕತ್ತಿದ್ದ? ನಾವೇ ಹೋಗಿ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ಈ ಥರ ಹಿಂಗೆ ಮಾಡ್ತಾವನು ಕಮಿಷ್ನರ್ಗೆ. ಕಮಿಷ್ನರ್ ಆಕ್ಷನ್ ತಗೋತಾರಾ? ತಗೊಲ್ಲ. ಅದನ್ನ ಪರಿಶೀಲನೆ ಮಾಡಿ ಇದು ಮಾಡಿ ಆ ಏರಿಯಾ ಸಂಬಂಧಪಟ್ಟಂಥ ಸ್ಟೇಷನ್ಗೆ ಲೆಟ್ರ್ ಕಳಿಸ್ತಾರೆ, ಅದೇನು ನೋಡಿ ಮಾಡಿ ಅಂತ. ಅವ್ರು ನಿಜ ಸುಳ್ಳ ಅಂತ ಅದು ನೋಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಅದು ಬಿಟ್ಬಿಟ್ಟು ಊರೂರ ಮಾಡ್ಕೊಂಡು ಅಶೋಕದ್ದು ಎಷ್ಟು ಹಗರಣ ಇಲ್ವಾ? DT ರವಿ ಕುಡ್ಬಿಟ್ಟು 3 ಸಲ ಆಕ್ಸಿಡೆಂಟ್ ಮಾಡ್ದ, 3 ಜನ ಸೊಟ್ಟೋದ್ರು ಅಯ್ಯೋ ರೋಡಲ್ಲಿ. ಅವ್ನ ಮೇಲಿಂದ ಆಕ್ಸಿಡೆಂಟ್ ತಗೊಂಡ್ರು, ಅವ್ನು ಜೈಲ್ಗೆ ಹೋದ್ನಾ? ಆ ಕೇಸ್ ಹಂಗೆ ಮುಚ್ಚಾಕ್ತರು. ಅಶೋಕ್ ನಾರಾಯಣ್ ಎಷ್ಟಿಲ್ವ ಕೇಸು? ಅವ್ನು ಲೂಟಿ ಹೊಡೆದಿಲ್ವಾ? ವಿಶ್ವನಾಥ್ BDS ಚೇರ್ಮನ್ ಮೇಲೆ ಫುಲ್ ಲೂಟಿ ಹೊಡೆದವನೆ ಎಲ್ಲ ಕಡೆಯೂ, ಆಯಿತಾ? ಅವ್ನು ಚೇತಿರ್ತಲ್ಲಿ ಅದ್ಬೇಕು ಆಕ್ಷನ್ ತಗೋತಾ ಇಲ್ವಾ? ಯಡಿಯೂರಪ್ಪಂದಿಲ್ವಾ? ವಿಜಯೇಂದ್ರಂದಿಲ್ವಾ? ಯಡಿಯೂರಪ್ಪ ಜೈಲಿಗೆ ಹೋದ, ಅವ್ರ ಮಗನಿಂದ ಜೈಲಿಗೆ ಹೋಗಿದ್ದು. ಅವರೇ ದೊಡ್ಡ ಕಳ್ಳರಾಗಿ ಅವ್ರ ಮೇಲೆ ಏನಕ್ಕೆ ಹಾಕ್ತಾರೆ? 40 ವರ್ಷ ರಾಜಕೀಯ ಮಾಡ್ಕೊಂಡು ಬಂದವರು ಅವರು. ಇವತ್ತು ಅವ್ರದ್ದು ಒಂದು ಚಿಟ್ಟಿಲ್ಲ, ಒಂದು ಚಿಕ್ಕೆ ಇಲ್ಲ ಅವ್ರದ್ದು. ಸುಮ್ಮನೆ ಅವ್ರು ಉತ್ತರಿಸ್ಕೊಂಡು ಮಾಡ್ತಾರೆ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರು ಮತ್ತು ನಮ್ಮ DK ಶಿವಕುಮಾರ್, 36 ಜನ ಶಾಸಕರು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಈಗ M. ಕೃಷ್ಣಪ್ಪ ಅವರು, ಪ್ರಿಯಾ ಕೃಷ್ಣ ಅವರು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಯಾರಿಗೆ? ಸಿದ್ದರಾಮಯ್ಯ ಅವ್ರಿಗೆ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ಆಯಿತಾ? ಅವರೇ ಮತ್ತೆ 10 ವರ್ಷ ಆಡ್ತಾರೆ. ನೋಡಿದ್ರಲ್ಲ, ಸಾಕಷ್ಟು ಜನ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಅವ್ರ ಮೂಢ ಹಗರಣ ಪ್ರಕರಣದಲ್ಲಿ ಇರಲೇ ಇರಲಿಲ್ಲ, ಅವ್ರ ಹೆಸರು ಕೂಡ ಕೇಳಿ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಪರಾನೇ ಮಾತನಾಡ್ತಾ ಇದ್ದಾರೆ. ಇನ್ನು ಕೆಲವರಂತೂ ಇಲ್ಲ, ರಾಜೀನಾಮೆ ಕೊಡಲಿ ಸಿದ್ದರಾಮಯ್ಯ ಅವರು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಅವರ ರಾಜಕೀಯ ಜೀವನ ಶುದ್ಧ ಹಸ್ತ, ಶುದ್ಧವಾದ ಒಂದು ಪರಿಶುದ್ಧವಾದ ಒಂದು ಬಿಳಿ ಬಟ್ಟೆ ಅಂತೆ ಅವರ ಒಂದು ರಾಜಕಾರಣ ಜೀವನ. ಇವತ್ತಿನ ಪರಿಸ್ಥಿತಿ, ವಾಸ್ತವ ಪರಿಸ್ಥಿತಿ ಒಳಗಡೆ ಅಂತ ರಾಜಕಾರಣಿಗಳನ್ನು ಈ ಕರ್ನಾಟಕ ಕಳ್ಕೊಂತು ಅಂತಂದ್ರೆ ಇಲ್ಲ ಸಲ್ಲದ ಆಪಾದನೆ ಮಾಡಿದ್ರು. ಈಗ ನಿಜವಾಗ್ಲೂ ಕುಮಾರಸ್ವಾಮಿ ಮೇಲೆ ಇರೋ ಹಗರಣನೆಲ್ಲ ತೆಗೆದು ಬಿಟ್ಬಿಡೋಣ ಬಿಡಿ. ಈಗ ಮಾಡ್ತಾ ಇಲ್ದಿರೋರಿಗೆ ಮಾಡೋರೆ ಅಂತ ಹೇಳಿದ್ರೆ ಮಾಡಿರೋರು ಇನ್ನೇನೇ ಅವರಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.